ಈ ವರ್ಷದ ಕೊನೆಯ ವೀಕ್ಲಿ ರೌಂಡ್ ಆಫ್ ವಿಡಿಯೋಗೆ ನಿಮ್ಗೆ ವೆಲ್ಕಮ್. ಕೆಡಿ ಯಾವತ್ ರಿಲೀಸ್ ಆಗ್ತಾ ಇದೆ ಅನ್ನೋದ್ರಿಂದ ಹಿಡಿದು ಮಾರ್ಕ್ ಹಾಗೂ 45 ಸಿನಿಮಾಗಳು ಎಷ್ಟು ಕಲೆಕ್ಷನ್ ಮಾಡಿದೆ ಅನ್ನೋದನ್ನ ಇವತ್ತಿನ ವೀಕ್ಲಿ ರೌಂಡ್ ಆಫ್ ವಿಡಿಯೋದಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡುವಂತಹ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಮಾತ್ರ, ಅದು ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಅನೌನ್ಸ್ಮೆಂಟ್ಸ್. ತುಂಬಾ ಟೈಮ್ ಆಯ್ತು ಗುರುವೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಆಕ್ಟ್ ಮಾಡಿರುವಂತಹ ಪ್ರೇಮ್ ಅವರ ಡೈರೆಕ್ಷನ್ ಸಿನಿಮಾ ಕೆಡಿ ಕಾಳಿದಾಸ ಇವತ್ತು ರಿಲೀಸ್ ಆಗುತ್ತೆ, ನಾಳೆ ರಿಲೀಸ್ ಆಗುತ್ತೆ ಅಂತ ಕಾಯ್ಕೊಂಡು ಬಂದಿದ್ದು. ಆದ್ರೆ ಫಿಲಂ ಮಾತ್ರ ಜಪ್ಪಯ್ಯ ಅಂದ್ರು ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡಿರ್ಲಿಲ್ಲ. ಕೊನೆಗೂ ಈಗ ಸಿನಿಮಾ 2026 ಏಪ್ರಿಲ್ 30ಕ್ಕೆ ರಿಲೀಸ್ ಆಗ್ತಿದೆ ಅನ್ನುವಂತಹ ಅಧಿಕೃತ ಅನೌನ್ಸ್ಮೆಂಟ್ ಸಿಕ್ಕಿದೆ. ಮುಂದಿನ ವರ್ಷದಿಂದಾದ್ರೂ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ವರ್ಷಕ್ಕೆ 2 ಧ್ರುವ ಸರ್ಜಾ ಅವರ ಸಿನಿಮಾಗಳನ್ನ ನೋಡ್ಬೇಕು ಅನ್ನುವಂತಹ ಕನಸು ಈಡೇರ್ಲಿ ಅಂತ ಹಾರೈಸೋಣ. ಟಾಕ್ಸಿಕ್ ಸಿನಿಮಾ ಇನ್ನೇನು ರಿಲೀಸ್ ಆಗೋದಕ್ಕೆ 3 ತಿಂಗಳಿದೆ ಅನ್ನೋ ಹೊತ್ತಿಗೆ ಒಂದೊಂದೇ ಅಪ್ಡೇಟ್ಸ್ ಗಳನ್ನ ಫ್ಯಾನ್ಸ್ಗೆ ನೀಡೋದಕ್ಕೆ ಸಿನಿಮಾ ತಂಡ ಶುರು ಮಾಡ್ಕೊಂಡಿದೆ. ಈಗ ಹೊಸದಾಗಿ ಹುಮಾ ಕುರೇಶಿ ಎಲಿಜಬೆತ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರೋದನ್ನ ಫಿಲಂ ಟೀಮ್ ರಿವೀಲ್ ಮಾಡಿದ್ದು, ಸಿನಿಮಾದಲ್ಲಿ ಅವರು ಲೇಡಿ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರಬಹುದು ಎನ್ನುವಂತಹ ಚರ್ಚೆ ಕೂಡ ಈಗ ಫ್ಯಾನ್ಸ್ ನಡುವೆ ಸ್ಟಾರ್ಟ್ ಆಗಿದೆ. ನೋಡೋಣ, ಮುಂದಿನ ತಿಂಗಳು ರಾಕಿ ಬೈ ಬರ್ಡ್ಗೆ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಅಂತ ಅನ್ಕೋತೀನಿ. ಬಿಗ್ ಅಪ್ಡೇಟ್ಸ್. 666 ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾದಿಂದ ಒಂದು ಸೂಪರ್ ಅಪ್ಡೇಟ್ ಸಿಕ್ಕಿದೆ. ನಾಯಕಿಯಾಗಿ ಪ್ರಿಯಾಂಕಾ ಮೋಹನ್ ನಾಯಕಿಯಾಗಿರುವಂತಹ ವಿಷಯನ ಸಿನಿಮಾ ತಂಡ ಈ ಹಿಂದೆ ಅಪ್ಡೇಟ್ ಮಾಡಿದ್ದು, ಈಗ ನಾಯಕಿಯ ಫಸ್ಟ್ ಲುಕ್ ಪೋಸ್ಟರ್ ನ ಕೂಡ ಫ್ಯಾನ್ಸ್ಗೆ ಅಪ್ಡೇಟ್ ಮಾಡಿದೆ. 70 ಹಾಗೂ 80ರ ದಶಕದ ಲುಕ್ಗೆ ತಕ್ಕಂತೆ ಪ್ರಿಯಾಂಕಾ ಮೋಹನ್ ಫಸ್ಟ್ ಲುಕ್ ಪೋಸ್ಟರ್ ನಲ್ಲಿ ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇದ್ದಾರೆ. ಟೀಸರ್, ಟ್ರೈಲರ್ ಮತ್ತು ಸಾಂಗ್ಸ್ ಗಳ ಅಪ್ಡೇಟ್. ಈ ಕ್ಯಾಟಗರಿಲಿ ಮೊದಲಿಗೆ ಕಾಣಿಸ್ಕೊಳ್ಳೋದು ಬಾಲಿವುಡ್ ಮೆಗಾಸ್ಟಾರ್ ಸಲ್ಮಾನ್ ಖಾನ್ ಅವರ ಮುಂದಿನ ಬಹುನಿರೀಕ್ಷಿತ ಸಿನಿಮಾ ದ ಬ್ಯಾಟಲ್ ಆಫ್ ಗಲ್ವಾನ್ ಸಿನಿಮಾದ ಟೀಸರ್. ಸಲ್ಮಾನ್ ಖಾನ್ ಅವರ 60ನೇ ಬರ್ಡೇಗೆ ರಿಲೀಸ್ ಆದಂತಹ ಈ ಸಿನಿಮಾದ ಟೀಸರು ಸಾಕಷ್ಟು ಟೀಕೆಗೆ ಒಳಗಾಗಿದೆ. ಎಸ್, ಈ ಸಿನಿಮಾ ಗಲ್ವಾನ್ ವ್ಯಾಲಿಯಲ್ಲಿ ನಮ್ಮ ಭಾರತೀಯ ಸೈನಿಕರು ಹಾಗೂ ಚೈನೀಸ್ ಸೈನಿಕರ ನಡುವೆ ನಡೆದಿರುವಂತಹ ನಿಜ ಜೀವನದ ಘಟನೆಗಳನ್ನ ಆಧರಿಸಿ ಮಾಡಿರುವಂತಹ ಸಿನಿಮಾ ಆಗಿದೆ. ಹೀಗಾಗಿ ಈ ಸಿನಿಮಾನ ಟ್ರೋಲ್ ಮಾಡೋದು ಸರಿಯಲ್ಲ. ಆದ್ರೆ ಟೀಸರ್ ನಲ್ಲಿ ಸಲ್ಮಾನ್ ಖಾನ್ ನೀಡಿರುವಂತಹ ರಿಯಾಕ್ಷನ್ಸ್ ಅಥವಾ ಎಕ್ಸ್ಪ್ರೆಷನ್ಸ್ ನಿಜಕ್ಕೂ ಇರ್ರಿಲೆವೆಂಟ್ ಆಗಿದೆ ಅಂತಾನೆ ಹೇಳಬೇಕು. ಕೇವಲ ಟೀಸರ್ ನೋಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಮಾತ್ರ ಕಮೆಂಟ್ ಮಾಡ್ತಾ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದನ್ನ ಇಟ್ಕೊಂಡು ಟ್ರೋಲ್ ಮಾಡುವಂತಹ ಜನರು ಜಾಸ್ತಿ ಆಗಿದ್ದಾರೆ. ಟ್ರಿಬ್ಯೂಟ್ ತರ ಮಾಡಿರುವಂತಹ ಸಿನಿಮಾನ ಒಂದು ಟ್ರೋಲ್ ವಸ್ತುವಾಗಿ ಮಾಡದೇ ಇರಲಿ ಅಂತಾನೆ ನಾವು ಫಿಲಂ ಟೀಮ್ ಬಳಿ ಪ್ರಾರ್ಥನೆ ಮಾಡ್ಕೋಬಹುದು. ಅದು ಅಲ್ಲದೆ ಸಾಕಷ್ಟು ಸಮಯಗಳಿಂದ ಸಲ್ಮಾನ್ ಖಾನ್ ಅವರ ಸಿನಿಮಾಗಳು ಸಾಲು ಸಾಲಾಗಿ ಸೋತ್ ಹೋಗಿವೆ. ಕನಿಷ್ಠ ಪಕ್ಷ ಈ ಸಿನಿಮಾ ಆದ್ರೂ ಗೆಲ್ಲಿ ಅನ್ನೋದೇ ಈಗ ಕೊನೆಯದಾಗಿ ಉಳ್ಕೊಂಡಿರುವಂತಹ ಹಾರೈಕೆ. ದಿ ರಾಜಾ ಸಾಬ್ ಸಿನಿಮಾದ 2.0 ಟ್ರೈಲರ್ ರಿಲೀಸ್ ಆಗಿದ್ದು, ಎಲ್ಲಿ ನೋಡಿದ್ರು ಕೂಡ ಇದರದೇ ಮಾತು. ಟ್ರೈಲರ್ ನಲ್ಲಿ ಹಾರರ್, ಎಮೋಷನ್ಸ್, ಥ್ರಿಲ್ಲಿಂಗ್ ಎಲಿಮೆಂಟ್ಸ್, ಎಂಟರ್ಟೈನ್ಮೆಂಟ್ ಕೂಡ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. VFX ವಿಚಾರಕ್ಕೆ ಬಂದ್ರದ್ದು ಕೆಲಸ ಇಲ್ಲಿ ಚೆನ್ನಾಗಿ ನಡೆದಿದೆ ಅನ್ನೋದು ಗೊತ್ತಾಗುತ್ತೆ. ಪ್ರಭಾಸ್ ನಾಯಕನಾಗಿ ಇಲ್ಲಿ ಆಲ್ರೌಂಡರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವರಲ್ಲಿ ಟ್ಯಾಲೆಂಟ್ ತುಂಬಾನೇ ಇದೆ, ಆದ್ರೆ ಅದನ್ನ ಹೊರಗೆ ತೆಗೆಯುವಂತಹ ನಿರ್ದೇಶಕ ಬೇಕು ಅನ್ನೋದನ್ನ ನಾವು ಈ ಸಿನಿಮಾ ನೋಡಿನೇ ಅರ್ಥ ಮಾಡ್ಕೋಬಹುದು. ಖಂಡಿತವಾಗ್ಲೂ ಒಂದ್ ಒಳ್ಳೆ ಹಾರರ್ ಥ್ರಿಲ್ಲರ್ ಎಂಟರ್ಟೈನರ್ ಕಂಟೆಂಟ್ ನ ನಾವು ಈ ಸಿನಿಮಾದಿಂದ ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ಈ ಟ್ರೈಲರ್ ತೋರಿಸ್ಕೊಟ್ಟಿದೆ. ತುಂಬಾ ಟೈಮ್ ಆದ್ಮೇಲೆ ಡಿಫ್ರೆಂಟ್ ವೆರೈಟಿ ಕ್ಯಾರೆಕ್ಟರ್ ಅಲ್ಲಿ ಪ್ರಭಾಸ್ ಅವರು ಈ ಸಿನಿಮಾದ ಮೂಲಕ ಬರ್ತಾ ಇದ್ದಾರೆ. ಅವರ ಮಾಸ್ ಅಭಿಮಾನಿಗಳು ಈ ಸಿನಿಮಾನ ಯಾವ ರೀತಿ ವೆಲ್ಕಮ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ರಕ್ಕಸಪುರದೋಳ್ ಟೀಸರ್ ರಿಲೀಸ್ ಆಗಿದೆ. ಎಸ್, ನಾವು ಮಾತಾಡ್ತಾ ಇರೋದು ರಾಜ್ ಬಿ ಶೆಟ್ಟಿ ಅವರು ನಾಯಕನಾಗಿ ನಡೆಸ್ತಾ ಇರುವಂತಹ ರಕ್ಕಸಪುರದೋಳ್ ಸಿನಿಮಾದ ಬಗ್ಗೆ. ಹಾರರ್ ಹಾಗೂ ನೈಲ್ ಬೈಟಿಂಗ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ನ ಕೊಡೋದಕ್ಕೆ ಈ ಟೀಸರ್ ಸೂಪರ್ ಸಕ್ಸಸ್ ಆಗಿದೆ ಅಂತಾನೆ ಹೇಳ್ತೀನಿ. ರಾಜ್ ಬಿ ಶೆಟ್ಟಿ ಸಿನಿಮಾದಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಬ್ಬ ಕಾಪ್ ಆಗಿ ಈ ಸಿನಿಮಾದಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಹೀಗ್ ನೋಡಿ ಹಾಗೆ ತಿರ್ಗೋಷ್ಟ್ರ ಒಳಗೆ ಟೀಸರ್ ಮುಗಿದೇ ಹೋಯ್ತು. ಆದ್ರೆ ನೋಡಿದ ಪ್ರತಿಯೊಂದು ಕ್ಷಣನೂ ಕೂಡ ಮುಂದಿನ ವರ್ಷ ಒಂದು ಒಳ್ಳೆ ಹಾರರ್ ಥ್ರಿಲ್ಲರ್ ಸಿನಿಮಾನ ಕನ್ನಡ ಆಡಿಯನ್ಸ್ ಗಳು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಮಾತ್ರ ಹೇಳ್ಬೋದು. ಕೆಡಿ ಸಿನಿಮಾದ ಜೋಡೆತ್ತು ಕಣೋ ಸಾಂಗ್ ಕೂಡ ರಿಲೀಸ್ ಆಗಿದೆ. ಮತ್ತೊಮ್ಮೆ ಡೈರೆಕ್ಟರ್ ಪ್ರೇಮ್ ಅವರು ತಮ್ಮ ಮ್ಯೂಸಿಕ್ ಟೇಸ್ಟ್ ಸ್ಯಾಂಡಲ್ವುಡ್ ನಲ್ಲೇ ಬೆಸ್ಟ್ ಅನ್ನೋದನ್ನ ಅಗೇನ್ ಪ್ರೂವ್ ಮಾಡಿದ್ದಾರೆ. ಅರ್ಜುನ್ ಜನ್ಯ ಮ್ಯೂಸಿಕ್ ಜೊತೆಗೆ ಡೈರೆಕ್ಟರ್ ಪ್ರೇಮ್ ಅವರ ವಾಯ್ಸ್ ಕೂಡ ಇಲ್ಲಿ ಮೋಡಿ ಮಾಡೋ ಹಾಗಿದೆ. ಅದಕ್ಕಿಂತಲೂ ಮಿಗಿಲಾಗಿ ಹಾಡಿನ ಸಾಹಿತ್ಯ ನಿಜಕ್ಕೂ ಕೂಡ ಮನಸ್ಸಿಗೆ ತಾಗುತ್ತೆ. ನೀವು ಒಂದ್ಸಲ ಸಾಂಗ್ ನ ಕೇಳಿಲ್ಲ ಅಂತ ಅಂದ್ರೆ ಮಾತ್ರ ಕೇಳಿ ಕಮೆಂಟ್ ಮಾಡಿ, ಚೆನ್ನಾಗಿದೆ. ಥಿಯೇಟ್ರಿಕಲ್ ರಿಲೀಸಸ್. ಇನ್ನು ಈ ವಾರ ರಿಲೀಸ್ ಆಗ್ತಿರುವಂತಹ ಕನ್ನಡದ ಸಿನಿಮಾಗಳ ಬಗ್ಗೆ ನೋಡೋದಾದ್ರೆ, ಜನವರಿ 1ಕ್ಕೆ ತೀರ್ಥರೂಪ ತಂದೆಯವರಿಗೆ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಸಿನಿಮಾನ ನಿರ್ದೇಶನ ಮಾಡಿರೋದು ರಾಮೇನಹಳ್ಳಿ ಜಗನ್ನಾಥ್ ಅವರು. ಅವರು ಈ ಹಿಂದೆ ಹೊಂದಿಸಿ ಬರೆಯಿರಿ ಸಿನಿಮಾನ ರಿಲೀಸ್ ಮಾಡಿದ್ರು. ಅಂಡ್ ತೀರ್ಥರೂಪ ತಂದೆಯವರಿಗೆ ಸಿನಿಮಾದ ಟ್ರೈಲರ್ ಕೂಡ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಆಗಿತ್ತು. ನೋಡೋಣ ಈ ಸಿನಿಮಾ ಹೇಗೆ ಮೂಡ್ ಬಂದಿರುತ್ತೆ ಅಂತ. ಹಾಗೂ ಅದರ ಜೊತೆಗೆ ಶಿವಲೀಲಾ ಸಿನಿಮಾ ಕೂಡ ಅವತ್ತಿನ ದಿನಾನೇ ರಿಲೀಸ್ ಆಗ್ತಿದೆ. ಇನ್ನು ಜನವರಿ 2ಕ್ಕೆ ಜಗನ್ಮಾತೆ ಅಕ್ಕ ಮಹಾದೇವಿ, ಮೆಜೆಸ್ಟಿಕ್ 2 ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾ ಇದೆ. ಸಿನಿಮಾಗಳು ಚೆನ್ನಾಗಿದ್ದಲ್ಲಿ ಮಿಸ್ ಮಾಡದೆ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಎಕ್ಸ್ಟ್ರಾಸ್ ಅಂಡ್ ಬಜ್.
ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಟಾಕ್ಸಿಕ್ ನದೇ ಮಾತು. ಸಿನಿಮಾದಲ್ಲಿ ನಟಿಸಿರುವಂತಹ ನಮ್ಮ ಕನ್ನಡದ ನಟಿಯಾಗಿರುವಂತಹ ರುಕ್ಮಿಣಿ ವಸಂತ್ ಕೂಡ ಸಿನಿಮಾದ ಬಗ್ಗೆ ಮಾತಾಡಿದ್ದಾರೆ. ಸಿನಿಮಾ ಟೀಮ್ನ ವರ್ಕಿಂಗ್ ಸ್ಟೈಲ್ ನೋಡಿ ನನಗೆ ತುಂಬಾ ಇಷ್ಟ ಆಯಿತು. ಶೂಟಿಂಗ್ ವಿಚಾರದಲ್ಲಿ ಅಥವಾ ಸ್ಕ್ರಿಪ್ಟ್ ವಿಚಾರದಲ್ಲಿ ಗೀತು ಮೋಹನ್ ದಾಸ್ ಹಾಗೂ ಯಶ್ ಅವರು ಅಪ್ರೋಚ್ ಮಾಡಿರುವಂತಹ ರೀತಿ ನಿಜಕ್ಕೂ ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗಿತ್ತು ಅನ್ನೋದನ್ನ ಸಿನಿಮಾದ ಬಗ್ಗೆ ಹೇಳ್ತಾ ರುಕ್ಮಿಣಿ ವಸಂತ್ ಅವರು ಹೇಳ್ಕೊಂಡಿದ್ದಾರೆ. ತಲಪತಿ ವಿಜಯ್ ಕೇವಲ ಸೌತ್ ಮಾತ್ರ ಅಲ್ಲ, ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಕಂಡಂತಹ ಅತ್ಯಂತ ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ಹಾಗೂ ಸೆಲೆಬ್ರೇಟ್ ಮಾಡಿಸ್ಕೊಳ್ಳುವಂತಹ ನಟರಲ್ಲಿ ಒಬ್ಬರ ಕಾಣಿಸ್ಕೊಳ್ತಾರೆ. ನಿಮ್ಗೆಲ್ಲ ಗೊತ್ತೇ ಇದೆ, ಅವರು ಈಗ ಸಿನಿಮಾನ ಬಿಟ್ಟು ರಾಜಕೀಯಕ್ಕೆ ಫುಲ್ ಟೈಮ್ ಎಂಟ್ರಿ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ. ಅದೃಷ್ಟ ಅನ್ನುವಂತಹ ರೀತಿಯಲ್ಲಿ ಅವರ ಕೊನೆ ಸಿನಿಮಾ ಜನನಾಯಕನ್ ನಮ್ಮ ಕನ್ನಡದ ಹೆಮ್ಮೆಯ ಪ್ರೊಡಕ್ಷನ್ ಹೌಸ್ ಆಗಿರುವಂತಹ KVN ಪ್ರೊಡಕ್ಷನ್ ಸಂಸ್ಥೆಯ ನಿರ್ಮಾಣದಲ್ಲಿ ಮೂಡಿ ಬರ್ತಾ ಇದೆ. ಈ ಸಿನಿಮಾದ ಪ್ರೀ ರಿಲೀಸ್ ದೂರದ ಮಲೇಷ್ಯಾ ದೇಶದಲ್ಲಿ ನಡೀತು. ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಕೊನೆಯ ಬಾರಿಗೆ ತಮ್ಮ ಫೇವರೇಟ್ ನಾಯಕನನ್ನ ನೋಡೋದಕ್ಕೆ ಬಂದಿದ್ರು. ಅಲ್ಲಿ ಸೇರಿದ್ದ ಜನರನ್ನ ನೋಡಿದ್ರೆ ಈ ಈವೆಂಟ್ ಮಲೇಷ್ಯಾದಲ್ಲಿ ಆಗ್ತಾ ಇದೆಯಾ ಅಥವಾ ಚೆನ್ನೈನಲ್ಲೇ ಆಗ್ತಾ ಇದೆಯಾ ಅನ್ನೋಷ್ಟರ ಮಟ್ಟಿಗೆ ಡೌಟ್ ಮೂಡಿಸ್ತು. ಇದೇ ಸಾಕು ಅವರ ಕ್ರೇಜು ಹೊರದೇಶದಲ್ಲಿ ಕೂಡ ಯಾವ ಮಟ್ಟಿಗಿದೆ ಅನ್ನೋದಕ್ಕೆ. ಆ ಈವೆಂಟ್ ಅಲ್ಲಿ ಅವರು ತಾವು ಸಿನಿಮಾ ಜೀವನದಿಂದ ನಿವೃತ್ತಿಯಾಗಿ ನಿಮ್ಮ ಸೇವೆ ಮಾಡುವಂತಹ ಜೀವನಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋದನ್ನ ಅಧಿಕೃತವಾಗಿ ಹೇಳಿರ್ತಾರೆ. ಫ್ಯಾನ್ಸ್ ಎಮೋಷನಲ್ ಆಗಿದ್ರು ಕೂಡ ಇದೇ ರಿಯಾಲಿಟಿ. ಇನ್ನು ಸಿನಿಮಾ ಇದೇ ಜನವರಿ 9ಕ್ಕೆ ರಿಲೀಸ್ ಆಗ್ತಾ ಇದ್ದು ಅವರ ಕೊನೆಯ ಡ್ಯಾನ್ಸ್ ಅನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಅವರ ಫ್ಯಾನ್ಸ್ ಅಂತೂ ವೈಟಿಂಗ್. ದುರಂಧರ್ ಸಿನಿಮಾ ನಿಮ್ಮೆಲ್ಲರಿಗೂ ಗೊತ್ತೇ ಇರೋ ಹಾಗೆ ಈ ವರ್ಷದ ಹೈಯೆಸ್ಟ್ ಗ್ರಾಸರ್ ಸಿನಿಮಾ ಆಗಿದೆ. ಇದರ ಇಂಪ್ಯಾಕ್ಟು ಈಗ ಸಿನಿಮಾದ ಇಬ್ರು ಸ್ಟಾರ್ಗಳ ಮೇಲೆ ಎಫೆಕ್ಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಅಂಡ್ ಆಬ್ವಿಯಸ್ಲಿ ಇಟ್ಸ್ ಇನ್ ಎ ಪಾಸಿಟಿವ್ ವೇ ಫಾರ್ ದೆಮ್ಸೆಲ್ವ್ಸ್. ಹೌದು, ಈಗಾಗಲೇ ಒಪ್ಕೊಂಡಿದ್ದ ಡಾನ್ 3 ಸಿನಿಮಾದಿಂದ ರಣವೀರ್ ಸಿಂಗ್ ಎಕ್ಸಿಟ್ ಆಗಿದ್ದಾರೆ. ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ ಅಂದ್ರೂ ಕೂಡ ಬಾಲಿವುಡ್ ನ ಘರ್ ಕಾ ದಾಲ್ ಏನು ಅಂತ ಎಲ್ಲರಿಗೂ ಗೊತ್ತೇ ಇದೆ ಬಿಡಿ. ಹೀಗಾಗಿ ರಣವೀರ್ ಸಿಂಗ್ ಅವರು ದುರಂಧರ್ 2 ಸಿನಿಮಾದ ಮೇಲೆ ತುಂಬಾನೇ ಫೋಕಸ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ದೃಶ್ಯಂ 3 ಸಿನಿಮಾದಿಂದ ರೆಮ್ಯುನರೇಷನ್ ಕಾರಣಕ್ಕಾಗಿ ಅಕ್ಷಯ್ ಖನ್ನಾ ಕೂಡ ಎಕ್ಸಿಟ್ ಆಗಿದ್ದಾರೆ ಅನ್ನುವಂತಹ ಸುದ್ದಿ ಕೇಳಿ ಬರ್ತಾ ಇದೆ. ಒಬ್ಬ ಕಲಾವಿದ ಅವನ ವ್ಯಾಲ್ಯೂನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೆ, ಹಾಗೂ ಅದು ಸಿಕ್ಕಿಲ್ಲ ಅಂತಂದ್ರೆ ಅಲ್ಲಿಂದ ಹೊರಬರುವಂತಹ ಎಲ್ಲ ಅಧಿಕಾರ ಕೂಡ ಅವನಿಗಿದ್ದೇ ಇರುತ್ತೆ. ಬೈ ದ ವೇ, ದುರಂಧರ್ ಸಿನಿಮಾ 4ನೇ ವಾರಕ್ಕೆ 1000 ಕೋಟಿ ಮೈಲ್ ಸ್ಟೋನ್ ಅನ್ನ ಪೂರೈಸಿ ಈಗ ಮುನ್ನುಗ್ತಾ ಇದೆ. ಹೋಗ್ತಾ ಇರುವಂತಹ ಸ್ಪೀಡ್ ನೋಡಿದ್ರೆ ಸಿನಿಮಾ 1200 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಇತ್ತೀಚೆಗೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪಾರ್ ಅವರ ಇಂಟರ್ವ್ಯೂ ಕ್ಲಿಪ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಸಿನಿಮಾದ ನಂತರ ತಮ್ಮ ಮಗಳಿಗೆ ಸಿಗ್ತಾ ಇರುವಂತಹ ಹೇಟ್ ಬಗ್ಗೆ ಕೂಡ ಮಾತಾಡಿರುವಂತಹ ಕಿಚ್ಚ ಸುದೀಪಾರ್ ಅವರು ವಾರ್ನಿಂಗ್ ಕೊಟ್ಟಿದ್ದು ಅಂತವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೂ ಕೂಡ ಹೋಗಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಒಂದು ಸೆನ್ಸಿಬಲ್ ಆಗಿರುವಂತಹ ಮಾತನ್ನ ಕೂಡ ಹೇಳುವ ಮೂಲಕ ಕಿಚ್ಚ ಸುದೀಪ್ ಅವರು ಮತ್ತೊಮ್ಮೆ ಹೈಲೈಟ್ ಆಗಿದ್ದಾರೆ. ಅದೇನಪ್ಪಾ ಅಂದ್ರೆ, ನಮ್ಮ ಕನ್ನಡದ ಕಲಾವಿದರು ಬೇರೆ ಭಾಷೆಗಳಿಗೆ ಹೋಗಿ ಗೆಸ್ಟ್ ರೋಲ್ ಮಾಡ್ತಾರೆ, ಅದೇ ಬೇರೆ ಭಾಷೆಯ ಬಿಗ್ ಸ್ಟಾರ್ಗಳು ನಮ್ಮ ಕನ್ನಡದಲ್ಲಿ ಗೆಸ್ಟ್ ರೋಲ್ ಮಾಡೋದಕ್ಕೆ ಬರ್ತಾ ಇಲ್ಲ. ನಾನು ಕೂಡ ಟ್ರೈ ಮಾಡಿದೀನಿ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ರೆಸ್ಪೆಕ್ಟ್ ಅನ್ನೋದು ಮ್ಯೂಚುವಲ್ ಆಗಿರಬೇಕು. ಒಂದೇ ಕೈಯಿಂದ ತಟ್ಟಿದ್ರೆ ಮಾತ್ರ ಚಪ್ಪಾಳೆ ಬರಲ್ಲ ಅನ್ನೋದನ್ನ ಇಲ್ಲಿ ಅರ್ಥ ಆಗೋ ರೀತಿ ಕಿಚ್ಚ ಅವರು ಹೇಳ್ಕೊಂಡಿದ್ದಾರೆ. ಇದೇ ಕಾರಣಕ್ಕಾಗಿನೇ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ನಾನು ಗೆಸ್ಟ್ ರೋಲ್ ನಲ್ಲಿ ಕಾಣಿಸ್ಕೊಳ್ಳೋದನ್ನ ಬಿಟ್ಬಿಟ್ಟಿದೀನಿ ಅನ್ನೋದನ್ನ ಕೂಡ ಇಲ್ಲಿ ಸ್ಪಷ್ಟಪಡಿಸಿದ್ರು. ನಮ್ಮ ಕನ್ನಡದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಮುಂದಿನ ಸಿನಿಮಾಗಳಲ್ಲಿ ಒಂದಾಗಿರುವಂತಹ ಸಿತಾರಾ ಎಂಟರ್ಟೈನ್ಮೆಂಟ್ ನಿರ್ಮಾಣದ ಸಿನಿಮಾದ ಬಗ್ಗೆ ಸಾಕಷ್ಟು ಜನರಿಗೆ ಕುತೂಹಲ ಆಯ್ತು, ಹಾಗೂ ಈಗ ಆ ಕುತೂಹಲಕ್ಕೆ ಒಂದು ಚಿಕ್ಕ ಮಟ್ಟದ ಸುಳಿವು ಸಿಕ್ಕಿದೆ ಅಂತಾನೆ ಹೇಳ್ತೀನಿ. ಅದೇನಪ್ಪಾ ಅಂದ್ರೆ, ಈ ಸಿನಿಮಾ ಬಂಕಿಮಚಂದ್ರ ಚಾಟರ್ಜಿ ಅವರ ಆನಂದ ಮಠ ಎನ್ನುವಂತಹ ಕಾದಂಬರಿ ಆಧರಿಸಿದ ಕಥೆಯನ್ನ ಹೊಂದಿರಲಿದೆ ಅನ್ನೋದು. ಬಂಗಾಳದ ಕ್ಷಾಮದ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಸಿಡಿದೆದ್ದು ನಿಂತ ಕಥೆಯನ್ನ ಈ ಸಿನಿಮಾದಲ್ಲಿ ಹೇಳೋದಕ್ಕೆ ಹೊರಟಿದ್ದಾರೆ ಎನ್ನುವಂತಹ ಊಹಾಪೋಹಗಳು ಕೇಳ್ಬರ್ತಾ ಇದೆ. ಈ ಕಾದಂಬರಿ ಆಧಾರಿತ ಸಿನಿಮಾ ಬಾಲಿವುಡ್ ನಲ್ಲಿ 52ರಲ್ಲೇ ಬಂದಿತ್ತು. ಹೀಗಾಗಿ ಈ ಸಿನಿಮಾ ಕೂಡ ಅದೇ ಕತೆಗೆ ಕನೆಕ್ಟ್ ಆಗಿರುವಂತದ್ದು ಎನ್ನುವಂತಹ ಅಂತೆ ಕಂತೆಗಳು ಗಾಸಿಪ್ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಕೊನೆಯದಾಗಿ ಈ ಡಿಸೆಂಬರ್ ನಲ್ಲಿ ರಿಲೀಸ್ ಆಗಿರುವಂತಹ ನಮ್ಮ ಕನ್ನಡದ 3 ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೊಂಬರೋಣ ಬನ್ನಿ. ಪ್ರತಿಷ್ಠಿತ ಸ್ಯಾಕ್ನಿಕ್ ರಿಪೋರ್ಟ್ ಪ್ರಕಾರ ಬಂದಿರುವಂತಹ ಡೀಟೇಲ್ಸ್ ಆಧಾರದ ಮೇಲೆ ಸಿನಿಮಾದ ಕಲೆಕ್ಷನ್ ಬಗ್ಗೆ ನಿಮ್ಗೆ ಹೇಳ್ತಾ ಇದೀವಿ. ಇಲ್ಲಿ ಒಂದೊಂದು ವೆಬ್ಸೈಟ್ಗಳು ಒಂದೊಂದು ಉಲ್ಲೇಖ ಮಾಡೇ ಮಾಡುತ್ತೆ. ಅವೆಲ್ಲವನ್ನ ಟ್ಯಾಲಿ ಮಾಡಿ ಈ ರಿಪೋರ್ಟ್ ಅನ್ನ ತಯಾರಿಸಿದೀವಿ. ದಿ ಡೆವಿಲ್ ಸಿನಿಮಾ ಇದುವರೆಗೂ 30.35 ಕೋಟಿ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಮತ್ತೊಂದು ಕಡೆ ಮಲ್ಟಿ ಸ್ಟಾರರ್ 45 ಸಿನಿಮಾ ಇದುವರೆಗೂ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗಿ 11.45 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡಿದೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ 17.65 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡಿದೆ ಎನ್ನುವಂತಹ ರಿಪೋರ್ಟ್ ಸಿಕ್ಕಿದೆ. ನೋಡೋಣ ಸಿನಿಮಾ 50 ಕೋಟಿಯ ಮೈಲ್ ಸ್ಟೋನ್ ನ ದಾಟುತ್ತಾ ಅಂತ. ಇದಾಗಿತ್ತು ವರ್ಷದ ಕೊನೆಯ ವೀಕ್ಲಿ ರೌಂಡ್ ಆಫ್ ವಿಡಿಯೋ. ಮತ್ತೆ ಸಿಗ್ತೀನಿ ಹೊಸ ವರ್ಷಕ್ಕೆ. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಖುಷಿಯಾಗಿರಿ, ಮಜಾ ಮಾಡಿ. ಸೈನಿಂಗ್ ಆಫ್, ಮನು.